ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇವತ್ತು ರಿಯಲ್ಮಿ ಅವರು 2 ಹೊಸ ವಾಚ್ಗಳನ್ನು ಲಾಂಚ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇರುವಂಥದ್ದು. ರಿಯಲ್ಮಿ ವಾಚ್ ಎಸ್ ಮತ್ತು ರಿಯಲ್ಮಿ ವಾಚ್ ಎಸ್ ಪ್ರೋ ಅಂತ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರಿಯಲ್ಮಿ ವಾಚ್ ಎಸ್ ಪ್ರೋ ವೇರಿಯಂಟ್ ಇರುವಂಥದ್ದು. ನಾನಿವತ್ತು ಈ ಒಂದು ವಾಚನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ವಾಚ್ನ ಬೇರೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ದಂಗೆ ಒಂದು ಪ್ರೋ ವೇರಿಯಂಟು ಸುಮಾರು 8,000 to 10,000 ರೂಪಾಯಿ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ಮತ್ತು ವಾಚ್ ಎಸ್ ವೇರಿಯಂಟ್ ಏನಿದೆ ಅದು ನನಗನ್ನಿಸ್ದಂಗೆ ಒಂದು 5,000 to 6,000 ರೂಪಾಯಿ ಒಳಗಡೆ ಲಾಂಚ್ ಆಗ್ಬೋದಾ ಅಂತ. ಈ ಪ್ರೈಸ್ ರೇಂಜಲ್ಲಿ ಈ ಒಂದು ವಾಚನ್ನು ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತದೆ. ಇದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ವಾಚನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ವಾಚ್ನ ಬಾಕ್ಸ್ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು ಒಂದು ಪ್ರೀಮಿಯಂ ಬಾಕ್ಸ್ ಅಂತ ಅನ್ನಿಸ್ತಾ ಇದೆ. ಗಮನಿಸ್ತಾ ಇದ್ದೀರಾ, ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಈ ಒಂದು ವಾಚ್ ನೋಡೋಕೆ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಕ್ರೇಜಿ ಬಿಲ್ಡ್ ಕ್ವಾಲಿಟಿ ಅಂತ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಪಕ್ಕಕ್ಕಿರೋಣ, ಬೇರೆ ಏನಾದ್ರು ಚೆಕ್ ಮಾಡೋಣ. ಈ ವಾಚ್ನ ಕೆಳಗಡೆ ಇನ್ನೂ 2 ಸಣ್ಣ ಬಾಕ್ಸ್ ಇರುವಂಥದ್ದು. ಅದರಲ್ಲಿ ಒಂದು ಬಾಕ್ಸ್ ಒಳಗೆ ನಿಮಗೆ ಚಾರ್ಜಿಂಗ್ ಡಾಕ್ ಸಿಗ್ತಾ ಇರುವಂಥದ್ದು. ಇದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ ಆಗಿರುವಂಥದ್ದು. ನೋಡ್ತಾ ಇದ್ದೀರಾ ನೀವೇ, ಇದು USB ಮುಖಾಂತರ ನೀವು ಕನೆಕ್ಟ್ ಮಾಡ್ಕೊಬೇಕಾಗತ್ತೆ. ಯಾವುದೇ USB ಅಡಾಪ್ಟರ್ ಇದ್ರೊಳಗಿಲ್ಲ. ಸೊ ನಿಮ್ಮ ಹತ್ರ ಯಾವುದಾದ್ರೂ ಹಳೆ USB ಅಡಾಪ್ಟರ್ ಇದೆ ಅಂತ ಅದಕ್ಕೆ ಕನೆಕ್ಟ್ ಮಾಡ್ಕೊಬೋದು. ಮ್ಯಾಗ್ನೆಟಿಕ್ ಡಾಕ್ ನೀಡಿದರೆ ಅದಂತೂ ಖುಷಿ ಕೊಡುತ್ತೆ ನನಗೆ. ಇದನ್ನು ಬಿಟ್ಟರೆ ಇನ್ನೊಂದು ಬಾಕ್ಸ್ ಒಳಗೆ ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೆನೂ ಸಹ ಈ ಒಂದು ಬಾಕ್ಸ್ ಒಳಗೆ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ವಾಚಿಗೆ ಬಂತು ಅಂತಂದರೆ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ಈ ಒಂದು ವಾಚ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ವಾಚ್ನ ಕೇಸ್ ಏನಿದೆ, ಬಾಡಿ ಏನಿದೆ, ಇದು ಮೆಟಾಲಿಕ್ ಬಾಡಿ ಆಗಿರುವಂಥದ್ದು. ಸ್ಟೇನ್ಲೆಸ್ ಸ್ಟೀಲ್ ಅಲಾ ಇದಾಗಿದೆ. ತುಂಬ ಪ್ರೀಮಿಯಂ ಅಂತ ಅನ್ನಿಸ್ತಾ ಇರುವಂಥದ್ದು. ತುಂಬ ಸಾಲಿಡ್ ಆಗಿದೆ ಮತ್ತು ಬಲ್ಗಡೆ ಸೈಡ್ 2 ಬಟನ್ ನೀಡಿರುವಂಥದ್ದು. ಆಯಿತಾ, ಇನ್ನು ಈ ಒಂದು ವಾಚ್ನ ಹಿಂದಕ್ಕೆ ಬಂತು ಅಂತಂದರೆ ಪ್ಲಾಸ್ಟಿಕ್ ಬ್ಯಾಕ್ ಇದಾಗಿರುವಂಥದ್ದು. ನಿಮಗೆ ಹಿಂದ್ಗಡೆ ಸೆನ್ಸಾರ್ಸ್ ಎಲ್ಲ ಸಿಗ್ತಾ ಇದೆ ಮತ್ತು ಒಂದು ಚಾರ್ಜಿಂಗ್ ಡಾಕ್ ಕೂಡ ಇರುವಂಥದ್ದು. ಈ ಒಂದು ವಾಚ್ನ ಬೆಲ್ಟ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಇದು ರಬ್ಬರ್ ಬೆಲ್ಟ್ ಆಗಿರುವಂಥದ್ದು. ತುಂಬ ಚೆನ್ನಾಗಿ ಕೈ ಕೂತ್ಕೊಳ್ಳುತ್ತೆ. ಎಷ್ಟು ಟೈಮ್ ಬೆಟರ್, ಲಾಸ್ಟ್ ಟೈಮ್ ರಿಯಲ್ಮಿ ವಾಚ್ ಇತ್ತಲ್ಲ ಅದಕ್ಕಿಂತ ಎಷ್ಟು ಒಳ್ಳೆ ಕ್ವಾಲಿಟಿಯ ಸ್ಟ್ರ್ಯಾಪ್ ಇದಾಗಿರುವಂಥದ್ದು. ಕ್ಲಾಸಿಕ್ ಸ್ಟ್ರ್ಯಾಪು. ಇದಕ್ಕೆ ನಿಮಗೆ ಡಿಫ್ರೆಂಟ್ ಕಲರ್ ಸ್ಟ್ರಾಪ್ಗಳು ಸಿಗುತ್ತೆ. ಗಮನಿಸ್ತಾ ಇದ್ದಾರೆ, ನನಗೆ ಬೇರೆ ಬೇರೆ ಕಲರ್ ಕೂಡ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಇದಲ್ಲದೆ ಲೆದರ್ ಸ್ಟ್ರಾಪ್ಗಳು ಕೂಡ ಸಿಗುತ್ತೆ. ಆಯಿತಾ, ಸೊ ಅದನ್ನು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ತುಂಬ ಪ್ರೀಮಿಯಂ ಅಂತ ಅನ್ನಿಸ್ತಾ ಇರುವಂಥದ್ದು ನನಗೆ ಈ ಒಂದು ರಿಯಲ್ಮಿ ವಾಚ್ ಎಸ್ ಪ್ರೋ. ಇದಾದ ನಂತರ ಈ ಒಂದು ವಾಚನ್ನು ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ ಮುಖಾಂತರ ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಇಷ್ಟು ದಿನ ಆ್ಯಂಡ್ರಾಯ್ಡಿಗೆ ಮಾತ್ರ ಒಂದು ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ ಇತ್ತು. ಇದೀಗ iOS ಅಂದರೆ ಆಪಲ್ ಫೋನ್ ಇಟ್ಕೊಂಡ್ರೂ ಸಹ ಈ ಒಂದು ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೊಬೋದು. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ಒಂದು ವಾಚಲ್ಲಿ 1.39 ಇಂಚಿನ ರೌಂಡ್ ಅಮೋಲ್ಡ್ ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಅಂತೂ ಸೂಪರ್ ಆಗಿದೆ, ತುಂಬ ಬ್ರೈಟ್ ಆಗಿರುವಂಥದ್ದು. ರೆಸಲ್ಯೂಷನ್ ಕೂಡ ಅಷ್ಟೇ ಆಯಿತಾ, ಪಿಕ್ಸೆಲ್ ಪರ್ ಇಂಚ್ 326 ಇರುವಂಥದ್ದು. ಕ್ರೇಜಿ ಆಗಿದೆ ಡಿಸ್ಪ್ಲೇ. ನನಗಂತೂ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಅಮೋಲ್ಡ್ ಡಿಸ್ಪ್ಲೇ ಹಾಕಿರೋದು ಇನ್ನೂ ಒಂದು ಒಳ್ಳೆ ವಿಷಯ. ಕಳೆದ ಬಾರಿ ಒಂದು IPS LCD ಡಿಸ್ಪ್ಲೇ ಇತ್ತು. ನೀವೇನಾದರೂ ರಿಯಲ್ಮಿ ವಾಚ್ ಎಸ್ ಪ್ರೋ ತೊಗೋದಿದ್ದೀರ ಅಂದರೆ ಅಮೋಲ್ಡ್ ಡಿಸ್ಪ್ಲೇ ಸಿಗುತ್ತೆ. ರಿಯಲ್ಮಿ ವಾಚ್ ಎಸ್ ತೊಗೋತಿದ್ದೀರಾ ಅಂತಂದರೆ ನಿಮಗೆ ಮಾಮೂಲಿ IPS LCD ಡಿಸ್ಪ್ಲೇ ಸಿಗುತ್ತೆ. ಒಂದು ಒಳ್ಳೆ ವಿಷಯದಕ್ಕೆ ಅಮೋಲ್ಡ್ ಡಿಸ್ಪ್ಲೇನ ಹಾಕಿರುವಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ಈ ಒಂದು ವಾಚ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತಂದರೆ ಇದು ಫುಲ್ಲಿ ಸ್ಮಾರ್ಟ್ ವಾಚ್ ಅಲ್ಲ ಆಯಿತಾ, ಇದು ಸೆಮಿ ಸ್ಮಾರ್ಟ್ ವಾಚ್. ಇದರಲ್ಲಿ ಯಾವುದೇ ಮೈಕ್ರೋಫೋನ್ ಇಲ್ಲ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳ ಸಪೋರ್ಟ್ ಏನೂ ಇಲ್ಲ ಆಯಿತಾ. ನಾರ್ಮಲ್ ಒಂದು ಫಿಟ್ನೆಸ್ ಬ್ಯಾಂಡ್, ಬೇಸಿಕ್ ಫಿಟ್ನೆಸ್ ವಾಚ್ಗಳು ಏನೆಲ್ಲ ಕೆಲಸ ಮಾಡುತ್ತೆ, ಪ್ರತಿಯೊಂದು ಕೆಲಸವನ್ನು ಮಾಡುತ್ತೆ. ಮೈಕ್ರೋಫೋನ್ ನೀಡಬೇಕಾಗಿತ್ತು ಅಂತ ನನಗನ್ಸುತ್ತೆ ಆಯಿತಾ, ಬಟ್ ನೀಡಿಲ್ಲ. ಈ ಪ್ರೆಸೆನ್ಸ್ಗೆ ಯೂಶಲಿ ಕೆಲವೊಂದು ಮೇಜರ್ ಒಳ್ಳೊಳ್ಳೆ ಬ್ರ್ಯಾಂಡ್ಗಳಲ್ಲಿ ಯಾವುದ್ರಲ್ಲೂ ಸಹ ಮೈಕ್ರೋಫೋನ್ ಎಲ್ಲ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ವಾಚ್ ಏನಿದೆ ಇದು ವಾಟರ್ ರೆಸಿಸ್ಟೆಂಟ್ ಕೂಡ ಆಗಿರುವಂಥದ್ದು. 50 ಮೀಟರ್ ಕೆಳಗಡೆ ಈ ಒಂದು ವಾಚನ್ನು ಯೂಸ್ ಮಾಡಿದ್ರು ಸಹ ನೀರೊಳಗೆ 50 ಮೀಟರ್ ನೀರೊಳಗೆ ವಾಚನ್ನು ಯೂಸ್ ಮಾಡಿದ್ರು ಸಹ ಏನೂ ಆಗೋದಿಲ್ಲ. ಸೊ ಹಾಕೊಂಬಿಡ್ಬೇಕಾದ್ರೆ ನೀವು ಸ್ವಿಮ್ಮಿಂಗನ್ನ ಕೂಡ ಮಾಡ್ಬೋದು. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ವಾಚಲ್ಲಿ GPS ಇರುವಂಥದ್ದು. ನೀವೇನಾದರೂ ಹೊರಗಡೆ ವಾಕಿಂಗು ಅಥವಾ ಟ್ರಕ್ಕಿಂಗ್ ಹೋಗ್ತಾ ಇದ್ದೀರಾ ಅಂತಂದರೆ ನಿಮಗೆ ಫೋನ್ ಅವಶ್ಯಕತೆ ಇಲ್ಲ, ಫೋನ್ GPS ಅವಶ್ಯಕತೆ ಇಲ್ಲ. ಈ ಒಂದು ವಾಚಲ್ಲಿ GPS ಇರೋದ್ರಿಂದ ಇದರಲ್ಲೇ ಪ್ರತಿಯೊಂದು ಡಾಟಾ, ಟ್ರ್ಯಾಕಿಂಗ್ ಡಾಟಾ ಎಲ್ಲದನ್ನು ಇದರಲ್ಲೇ ಸ್ಟೋರ್ ಆಗುತ್ತೆ. ಆಮೇಲೆ ನೀವು ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡು ಸಿಂಕ್ ಮಾಡ್ಕೊಬೋದು. ಒಂದು ಒಳ್ಳೆ ವಿಷಯ ನನಗೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ವಾಚಲ್ಲಿ ಬ್ಲಡ್ ಆಕ್ಸಿಮೀಟರ್ ಸಹ ಇರುವಂಥದ್ದು ಮತ್ತು ಹಾರ್ಟ್ ರೇಟ್ ಮಾನಿಟರ್ ಕೂಡ ಇದೆ. ಆ್ಯಕ್ಯುರಸಿ ಬಗ್ಗೆ ನಾನು ಆಮೇಲೆ ಮಾತನಾಡ್ತೀನಿ. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ವಾಚನ್ನು ಫುಲ್ ಚಾರ್ಜ್ ಮಾಡೋದಕ್ಕೆ ಸುಮಾರು 2 ಗಂಟೆಗಳ ಕಾಲ ತಗೊಳುತ್ತೆ. ಬ್ಯಾಟ್ರಿ ಬ್ಯಾಕಪ್ ಏನಿದೆ ಅದು 14 ದಿನಗಳ ಕಾಲ ಸಿಗ್ತಾ ಇರುವಂಥದ್ದು. ಹೌದು, 14 ದಿನ ಅಂತಂದರೆ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಂಟಿನ್ಯೂಸ್ ಆಗಿ ಹಾರ್ಟ್ ರೇಟ್ ಮಾನಿಟ್ರು ಆನ್ ಆಗಿದ್ದಾಗಲೂ ಕೂಡ, ಹಾರ್ಟ್ ರೇಟ್ ಆನ್ ಆಗಿದ್ದಾಗಲೂ ಕೂಡ ನಿಮಗೆ 14 ದಿನಗಳ ಕಾಲ ಬ್ಯಾಟ್ರಿ ಬ್ಯಾಕಪ್ ನೀಡುತ್ತೆ. ಸೂಪರ್ ಅಂತ ಹೇಳ್ಬೋದು ಒಂದು ರೀತಿ. ಇದರ ಜೊತೆಗೆ ಒಂದು ವಾಚಲ್ಲಿ 15ಕ್ಕೂ ಹೆಚ್ಚು ಸ್ಪೋರ್ಟ್ಸ್ ಮೋಡ್ಗಳು ಸಹ ಇರುವಂಥದ್ದು. ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ವಾಚಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು ಒಳ್ಳೆ ವಿಷಯ. ತುಂಬ ದೂರ ಇದ್ರೂ ಸಹ ಆರಾಮಾಗಿ ಫೋನಿಗೆ ಕನೆಕ್ಟ್ ಆಗುತ್ತೆ.
ಈ ಒಂದು ಫೋನ್ನ ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ ಮುಖಾಂತರ ನಾವು ಕಂಪ್ಲೀಟಾಗಿ ಈ ಒಂದು ವಾಚನ್ನು ಕಂಟ್ರೋಲ್ ಮಾಡ್ಬೋದು ಮತ್ತು ಟ್ರ್ಯಾಕ್ ಮಾಡ್ಬೋದು. ನೀವು ಸ್ಲೀಪ್ ಮಾನಿಟರಿಂಗ್ ಆಗಿರ್ಬೋದು, ಹಾರ್ಟ್ ರೇಟ್ ಎಷ್ಟಿದೆ, ನೀವು ಎಷ್ಟು ಓಡಿದರೆ, ಎಷ್ಟು ಹೆಜ್ಜೆಯನ್ನು ಇಟ್ಟಿದ್ರೆ ಪ್ರತಿಯೊಂದು ಕೂಡ ನಾವು ಒಂದು ಅಪ್ಲಿಕೇಶನ್ ಮುಖಾಂತರ ಮಾನಿಟರ್ ಮಾಡ್ಬೋದು. ಮತ್ತು ತುಂಬ ಜಾಸ್ತಿ ವಾಚ್ ಫೇಸ್ಗಳೆಲ್ಲ ಇರುವಂಥದ್ದು ಆಯಿತಾ, ಅಲ್ಲೇ ನಾವು ಕಂಪ್ಲೀಟಾಗಿ ಕಸ್ಟಮೈಸ್ ಮಾಡ್ಬೋದು. ನಮ್ಮ ಫೋಟೋ ಬೇಕಾದರೂ ಈ ಒಂದು ವಾಚ್ ಫೇಸಿಗೆ ಹಾಕೊಬೋದು, ಅಪ್ಡೇಟ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುವಂಥದ್ದು ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ ಆಯಿತಾ. ನಾನು ತುಂಬ ಅಪ್ಲಿಕೇಶನ್ ನೋಡಿ, ತುಂಬ ಬೇರೆ ಬೇರೆ ವಾಚ್ಗಳೆಲ್ಲ ತುಂಬ ಅಪ್ಲಿಕೇಶನ್ ನೋಡಿದ್ದೀನಿ, ಬಟ್ ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ ತುಂಬ ಇಂಪ್ರೆಸಿವ್ ಆಗಿದೆ, ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಇದರ ಜೊತೆಗೆ ಒಂದು ವಾಚಲ್ಲಿ ಆಲ್ವೇಸ್ ಆನ್ ಡಿಸ್ಪ್ಲೇ ಇರುವಂಥದ್ದು ತುಂಬ ಒಳ್ಳೆ ವಿಷಯ ಆಯಿತಾ. ಯಾವಾಗಲೂ ಕೂಡ ಡಿಸ್ಪ್ಲೇ ಆನ್ ಆಗಿರುತ್ತೆ, ಅದನ್ನು ಬೇಕಾದರೆ ಡಿಸೇಬಲ್ ಕೂಡ ಮಾಡ್ಕೊಬೋದು. ಜೊತೆಗೆ ರಿಮೈಂಡರ್ಗಳು ಕೂಡ ತುಂಬ ಇರುವಂಥದ್ದು. ನೀರು ಕುಡಿಯೋದಕ್ಕೆ ರಿಮೈಂಡ್ ಮಾಡುತ್ತೆ, ನೀವು ಆನ್ ಮಾಡ್ಕೊಂಡಿದ್ದೀರಾ ಅಂದರೆ. ವೇಕಪ್ ಅಂದರೆ ಬೆಳಗ್ಗೆ ಹೇಳೋದಕ್ಕೆ ರಿಮೈಂಡ್ ಮಾಡುತ್ತೆ. ಸೊ ಈ ಥರ ನೀವೇನಾದರೂ ವಾಚ್ ಹಿಂಗೆ ಮೇಲಕ್ಕೆ ಹಿಂಗೆ ಎತ್ತಿ ಅಂದರೆ ಆಟೋಮೆಟಿಕ್ ಡಿಸ್ಪ್ಲೇ ಏನಾದರೂ ಆಫ್ ಆಗಿತ್ತು ಅಂದರೆ ಆಟೋಮೆಟಿಕ್ ಹಿಂಗೆ ಅಂದರೆ ಡಿಸ್ಪ್ಲೇ ಆನ್ ಆಗುತ್ತೆ. ಸೊ ಆ ರೀತಿ ಕೆಲವೊಂದು ಫೀಚರ್ಸ್ಗಳೆಲ್ಲ ಪ್ರತಿಯೊಂದು ನಾವು ಅಪ್ಲಿಕೇಶನ್ ಮುಖಾಂತರ ಕಂಟ್ರೋಲ್ ಮಾಡ್ಬೋದು. ಇನ್ನು ಈ ಒಂದು ವಾಚ್ನ ಯೂಸರ್ ಇಂಟರ್ಫೇಸ್ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ವಾಚ್ನ ಲೆಫ್ಟಿಗೆ ಸ್ಲೈಡ್ ಮಾಡಿದ್ರಿ ಅಂದರೆ ಟಾಸ್ಕ್ ಬಾರ್ ಓಪನ್ ಆಗುತ್ತೆ. ಮುಂಚೆ ಎಲ್ಲ ಮೇಲಿಂದ ಕೆಳಗೆ ಸ್ಲೈಡ್ ಮಾಡಿದ್ರೆ ಟಾಸ್ಕ್ ಬಾರ್ ಓಪನ್ ಆಗ್ತಿತ್ತು, ಈಗ ಲೆಫ್ಟಿಗೆ ಸ್ಲೈಡ್ ಮಾಡಬೇಕಾಗಿರುವಂಥದ್ದು. ಮತ್ತೆ ಸ್ಲೈಡ್ ಮಾಡಿದ್ರಿ ಅಂದರೆ ಮ್ಯೂಸಿಕ್ಕಿಂದು ನೀವೇನಾದರೂ ಮೊಬೈಲಿಗೆ ಮ್ಯೂಸಿಕ್ ಪ್ಲೇ ಪಾಸ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊಬೋದು. ಮತ್ತು ಹಾರ್ಟ್ ರೇಟ್ ಮಾನಿಟರ್ ಇದೆ, ಮತ್ತು ಸ್ಲೀಪ್ ಮಾನಿಟ್ರು ಎಷ್ಟು ಗಂಟೆ ಇದ್ದೇ ಮಾಡೋದನ್ನೆಲ್ಲ ತೋರಿಸುತ್ತೆ. ಮತ್ತು ವೆದರ್ ಕೂಡ ಲೆಫ್ಟಿಗೆ ಇರುವಂಥದ್ದು. ಮತ್ತು ಸ್ಟ್ಯಾಟಿಸ್ಟಿಕ್ಸ್, ನೀವು ಎಷ್ಟು ನಡೆದಿದ್ದೀರಾ, ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದ್ದೀರಾ, ಇದನ್ನೆಲ್ಲ ಇಲ್ಲಿ ತೋರಿಸುವಂಥದ್ದು. ಇನ್ನು ಒಂದು ವಾಚಲ್ಲಿ ಮೇಲಿಂದ ಕೆಳಗೆ ಸ್ಲೈಡ್ ಮಾಡಿದ್ರಿ ಅಂದರೆ ನೋಟಿಫಿಕೇಶನ್ ಏನಾದರೂ ಇದರ ತೋರಿಸುತ್ತೆ. ಇನ್ನು ಕೆಳಗಡೆಯಿಂದ ಮೇಲಿಗೆ ಸ್ಲೈಡ್ ಮಾಡಿದ್ರೆ ಮೆನ್ಯೂ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಸೆಟ್ಟಿಂಗ್ ಇರುವಂಥದ್ದು, ಕಂಪಾಸ್ ಇದೆ, ವರ್ಕೌಟ್ಗಳಿರುವಂಥದ್ದು, ವೆದರು, ಬ್ಲಡ್ ಆಕ್ಸಿಮೀಟ್ರು, ಕ್ಯಾಮ್ರಾ ಕಂಟ್ರೋಲ್, ಪ್ರತಿಯೊಂದು ಕೂಡ ನಮಗೆ ಇದರಲ್ಲಿರುವಂಥದ್ದು. ತುಂಬ ಡಿಫ್ರೆಂಟಾಗಿ ಒಂದು ಯೂಸರ್ ಇಂಟರ್ಫೇಸ್ನ ಮಾಡಿರುವಂಥದ್ದು ಆಯಿತಾ. ಇನ್ನು ಬಟನ್ಸ್ಗಳ ಬಗ್ಗೆ ಮಾತನಾಡಬೇಕಂತಂದರೆ, ಮೇಲ್ಗಡೆ ಬಟನ್ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಆನು ಆಫು, ಸ್ಕ್ರೀನ್ ಆನು ಆಫು, ಮತ್ತು ಹಿಂದ್ಗಡೆ ಹೋಗೋದಕ್ಕೆ ಯೂಸ್ ಮಾಡ್ಕೊಬೋದು. ಕೆಳಗಡೆ ಬಟನ್ ನೀವು ಯಾವುದಕ್ಕೆ ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೊಬೋದು. ನಾನು ಇದನ್ನು ವರ್ಕೌಟ್ಗಳಿಗೆ ಕಸ್ಟಮೈಸ್ ಮಾಡಿದ್ದೀನಿ. ಕೆಳಗಡೆ ಬಟನ್ ನಮ್ಗಿದ್ರೆ ವರ್ಕೌಟ್ ಬರುತ್ತೆ. ಸೊ ಈ ರೀತಿ. ಜೊತೆಗೆ ಒಂದು ವಾಚನ್ನ ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ಗೆ ಕನೆಕ್ಟ್ ಮಾಡಿದ್ರೆ ಅಂದರೆ ನೋಟಿಫಿಕೇಶನ್ ಕೂಡ ಬರುತ್ತೆ. ನೋಟಿಫಿಕೇಶನ್ ಕಸ್ಟಮೈಸ್ ಮಾಡ್ಬೋದು, ಯಾವ ಅಪ್ಲಿಕೇಶನ್ ನೋಟಿಫಿಕೇಶನ್ ಬೇಕು, ಯಾವುದು ಬೇಡ ಅಂತ. ವಾಟ್ಸಪ್ ಮೆಸೇಜು, ಫೇಸ್ಬುಕ್ ಮೆಸೇಜು ಪ್ರತಿಯೊಂದು ಕೂಡ ಬರುತ್ತೆ. ಜಸ್ಟ್ ನೋಡ್ಬೋದು ಅಷ್ಟೇ, ರಿಪ್ಲೈನು ಮಾಡೋದಕ್ಕಾಗಲ್ಲ. ಮತ್ತು ಕಾಲ್ ಬಂದರೂ ಕೂಡ ಅಷ್ಟೇ, ನೀವು ಒಂದು ಸೈಲೆಂಟ್ ಮಾಡ್ಬೋದು ಅಥವಾ ಕಟ್ ಮಾಡ್ಬೋದು. ಇದರಲ್ಲಿ ರಿಸೀವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಗಲೇ ಹೇಳಿದೆ ನಿಮಗೆ, ಈ ಒಂದು ವಾಚಲ್ಲಿ ಯಾವುದೇ ಮೈಕ್ರೋಫೋನ್ ಇಲ್ಲ ಅಂತ. ಇನ್ನು ಈ ಒಂದು ವಾಚಲ್ಲಿ ಪ್ರತಿಯೊಂದು ಫಿಟ್ನೆಸ್ ಬ್ಯಾಂಡ್ ಮತ್ತು ಸ್ಮಾರ್ಟ್ ವಾಚಲ್ಲಿರೋ ಪ್ರತಿಯೊಂದು ಫೀಚರ್ಸ್ ಇರುವಂಥದ್ದು. ಹಾರ್ಟ್ ರೇಟ್ ಮಾನಿಟರ್ ಇದೆ, ಬ್ಲಡ್ ಆಕ್ಸಿಮೀಟರ್ ಇರುವಂಥದ್ದು, ಸ್ಟೆಪ್ಸ್ ಕೌಂಟ್ ಮಾಡುತ್ತೆ, ಸ್ಲೀಪ್ ಮಾನಿಟರ್ ಮಾಡಿದೆ, ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದರೆ, ಎಷ್ಟು ಕಿಲೋಮೀಟರ್ ನಡೆದಿದ್ದೀರಾ, ಕ್ಯಾಮ್ರಾ ಕಂಟ್ರೋಲ್ ಇರುವಂಥದ್ದು. ತುಂಬ ಒಳ್ಳೆಯ ಫೀಚರ್ಸ್ ಇದಾಗಿರುವಂಥದ್ದು. ಅದನ್ನು ಬಿಟ್ಟು ಈ ಒಂದು ವಾಚಲ್ಲಿ ಕಂಪಾಸ್ ಇರುವಂಥದ್ದು. ಸೊ ಒಂದು ಒಳ್ಳೆಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಆಕ್ಸಿಲೋಮೀಟರ್ ಇರೋದ್ರಿಂದ ಕಂಪಾಸ್ ತುಂಬ ಆ್ಯಕ್ಯುರೇಟ್ ಆಗಿದೆ. ಅದು ಯೂಶಲಿ ಕಡಿಮೆ ದುಡ್ಡಿನ ವಾಚ್ಗಳಲ್ಲಿ ಇರೋದಿಲ್ಲ. ಮತ್ತು ಇದರಲ್ಲಿರುವಂಥ GPS ಅಷ್ಟೇ ಆಯಿತಾ, ಕಡಿಮೆ ದುಡ್ಡಿನ ವಾಚ್ಗಳಲ್ಲಿ GPS ಇರೋದಿಲ್ಲ. ಮತ್ತು ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿ ಡಿಸ್ಪ್ಲೇ, ಬಿಲ್ಡ್ ಕೂಡ ತುಂಬ ಇಂಪ್ರೆಸಿವ್ ಆಗಿದೆ. ಇನ್ನು ಆ್ಯಕ್ಯುರಸಿ ಬಗ್ಗೆ ಮಾತನಾಡಬೇಕಂತಂದರೆ, ಹಾರ್ಟ್ ರೇಟ್ ಮಾನಿಟರ್ ತುಂಬ ಆ್ಯಕ್ಯುರೇಟ್ ಆಗಿರುವಂಥದ್ದು. ಸಖತ್ ಆ್ಯಕ್ಯುರೇಟ್ ಆಗಿ ಎಷ್ಟೊಂದು ಹಾರ್ಟ್ ಬಿಟ್ಟಿದೆ ಅಂತ ತೋರಿಸುತ್ತೆ. ಮತ್ತು ಸ್ಟೆಪ್ಸ್ ಕೌಂಟ್ ಕೂಡ ಅಷ್ಟೇ ತುಂಬ ಆ್ಯಕ್ಯುರೇಟ್ ಅನ್ನಿಸ್ತು ನಮಗೆ. ಬ್ಲಡ್ ಆಕ್ಸಿಮೀಟರ್ ಕೂಡ ಒಂದು ಲೆವೆಲಿಗೆ ಆ್ಯಕ್ಯುರೇಟ್ ಆಗಿರುವಂಥದ್ದು. ಬಟ್ ಇದನ್ನು ಮೆಡಿಕಲ್ ಎಕ್ವಿಪ್ಮೆಂಟ್ ರೀತಿ ಯೂಸ್ ಮಾಡೋಂಗಿಲ್ಲ ಆಯಿತಾ. ಎಮರ್ಜೆನ್ಸಿಗೆ ನೋಡ್ಕೊಬೋದು ಅಂದ್ಬಿಟ್ರೆ ಅಷ್ಟೊಂದು ಹೆವಿ ಆ್ಯಕ್ಯುರೇಟ್ 100% ಅಂತ ನಾನಂತೂ ಹೇಳಲ್ಲ. ಅವರು ಕೂಡ ರಿಯಲ್ಮಿ ಅವರು ಹಂಗೆ ಅಂತಾರೆ, ಇದನ್ನು ಮೆಡಿಕಲ್ ಎಕ್ವಿಪ್ಮೆಂಟ್ ರೀತಿ ಯೂಸ್ ಮಾಡೋದಕ್ಕಾಗೋದಿಲ್ಲ. ಬಟ್ ತುಂಬ ಆ್ಯಕ್ಯುರೇಟ್ ಆಗಿದೆ ಒಟ್ಟಿಗೆ. ಸೊ ಇದಿಷ್ಟು ನನ್ನ ಒಪಿನಿಯನ್ ಒಂದು ವಾಚ್ ಬಗ್ಗೆ. ನೀವು ಅದ್ರ ಕೇಳ್ಬೋದು, ಒಂದು ವಾಚನ್ನ ಒಂದು ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿನ ಹೊಂದಿರುವಂಥದ್ದು. ಡಿಸ್ಪ್ಲೇ ತುಂಬ ಚೆನ್ನಾಗಿದೆ, ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಇದೆ, ಫೀಚರ್ಸ್ ತುಂಬ ಚೆನ್ನಾಗಿದೆ. ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ ಕೂಡ ತುಂಬ ಚೆನ್ನಾಗಿರುವಂಥದ್ದು, GPS ಇದೆ. ಸೊ 10,000 ರೂಪಾಯಿ ಕೊಟ್ಬಿಟ್ಟು ಪರ್ಚೇಸ್ ಮಾಡಬಹುದಾ ಅಂದರೆ ಅಂತೀನಿ ಆಯಿತಾ. ಯೋಚನೆ ಮಾಡಿ ನೋಡಿ, ನೀವು GPS ಜಾಸ್ತಿ ಯೂಸ್ ಮಾಡ್ತೀರಾ ಅಂತ. ನನಗನ್ನಿಸ್ದಂಗೆ ಅಮೋಲ್ಡ್ ಡಿಸ್ಪ್ಲೇ ಅದು ತುಂಬ ಚೆನ್ನಾಗಿದೆ. ಇತ್ತೀಚೆಗೆ ಬರ್ತಿರುವಂಥ LCD ಡಿಸ್ಪ್ಲೇ ಕೂಡ ಇನ್ನೂ ತುಂಬ ಚೆನ್ನಾಗಿರ್ತವೆ. ಆಲ್ಮೋಸ್ಟು ಅದೇ ಲೆವೆಲಿಗೆ ಇರ್ತವೆ ನನಗನ್ನಿಸ್ದಂಗೆ. ಸೊ ನನಗನ್ನಿಸ್ದಂಗೆ ಇದ್ರ ಬದಲು ರಿಯಲ್ಮಿ ಎಸ್ಸನ್ನು, ಒಂದು ವೇಳೆ ರಿಯಲ್ಮಿ ಎಸ್ ಏನಾದರೂ ಒಂದು 5,000 ರೂಪಾಯಿ ರೇಂಜಲ್ಲಿ ಲಾಂಚ್ ಆಯಿತು ಅಂತಂದರೆ ನೀವು ರಿಯಲ್ಮಿ ಎಸ್ಸನ್ನೇ ಪರ್ಚೇಸ್ ಮಾಡ್ಬೋದು. ನಿಮಗೆ ಸಿಮಿಲರ್ ಫೀಚರ್ಸ್ ಅದರಲ್ಲೂ ಕೂಡ ಸಿಗ್ತದೆ. ಅದರಲ್ಲಿ GPS ಇಲ್ಲ ಅನ್ನೋದು ಬಿಟ್ಟರೆ ಮತ್ತು ಅಮೋಲ್ಡ್ ಡಿಸ್ಪ್ಲೇನ ಇಲ್ಲ ಅನ್ನೋದು ಬಿಟ್ಟರೆ ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಫೀಚರ್ಸ್ನ ನೀಡ್ತಾ ಇರುವಂಥದ್ದು. ನಾನಂತೂ ರಿಯಲ್ಮಿ ತೊಗೊಂಡ್ರೆ ಫುಲ್ ಅದು ಸೆಮಿ ಸ್ಮಾರ್ಟ್ ವಾಚ್, ಇದು ಸೆಮಿ ಸ್ಮಾರ್ಟ್ ವಾಚು, ಎರಡು ಕೂಡ ಫುಲ್ಲಿ ಸ್ಮಾರ್ಟ್ ವಾಚಲ್ಲಿ ಎರಡರಲ್ಲೂ ಕೂಡ ಮೈಕ್ರೋಫೋನ್ ಇಲ್ಲ. ಸೊ ನನಗನ್ನಿಸ್ದಂಗೆ ಇದ್ರ ಬದಲು ರಿಯಲ್ಮಿ ವಾಚ್ ಎಸ್ಸನ್ನೇ ತೊಗೊಳ್ಳಿ, ಸ್ವಲ್ಪ ಕಡಿಮೆ ದುಡ್ಡಾಗುತ್ತೆ. ಇದು ನನಗನ್ನಿಸ್ದಂಗೆ ಒಂದು 8,000-10,000 ರೂಪಾಯಿ ಆಗ್ಬೋದು, ಇನ್ನೂ ಕನ್ಫರ್ಮ್ ಇಲ್ಲ. ನಾನು ವೀಡಿಯೋ ಮಾಡೋ ಟೈಮಲ್ಲಿ ಪ್ರೈಸ್ ರಿವೀಲ್ ಆಗಿಲ್ಲ. ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟಲ್ಲಿ ಪಿನ್ ಮಾಡ್ತೀನಿ ನಾನು, ಪ್ರೈಸ್ ಇಷ್ಟಕ್ಕೆ ಲಾಂಚ್ ಆಯಿತು ಅಂತ. ಇದು ನನ್ನ ಒಪಿನಿಯನ್ ಒಂದು ವಾಚ್ನ ಬಗ್ಗೆ. ಕ್ರೇಜಿ ಆಗಿದೆ, ಸೂಪರ್ ಆಗಿದೆ. ಯೂಶಲಿ ಈ ಪ್ರೆಸೆನ್ಸಲ್ಲಿ ಯಾವುದೇ ವಾಚ್ ತೊಗೊಂಡ್ರೂ ಸಿಮಿಲರ್ ಫೀಚರ್ಸೇ ಇರುತ್ತೆ ಆಯಿತಾ. ಸೊ ಪ್ರೈಸಿಗೆ ತಕ್ಕಂಗಿದೆ. GPS ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ, ಕಾಂಪಾಸ್ ಇದೆ. ಸೊ ಒಪಿನಿಯನ್ನು ತೊಗೊಂಡ್ರೆ ಕಮ್ಮಿ ದುಡ್ಡಿನ ತೊಗೊಳ್ಳಿ. ಇದರಲ್ಲಿ
GPS ಇದೆ ಅಂದ್ಬಿಟ್ರೆ ಅಂತ ಏನೋ ಇದಿಲ್ಲ ನನಗೆ ಅನಿಸ್ದಂಗೆ. ಸೊ ಇದು ನನ್ನ ಒಂದು ಆನೆಸ್ಟ್ ಒಪಿನಿಯನ್ ಒಂದು ವಾಚ್ನ ಬಗ್ಗೆ ನಿಮಗೆ ಇಷ್ಟ ಇದೆ ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಏನಿಸ್ತಾ ಕಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.